ಸ್ನೇಹಿತರೆ ನಮಸ್ತೆ. ನೋಡಿ, ನಮ್ಮ ಆಟೋ ಚಾಲಕರೊಬ್ಬರು ಯಲಹಂಕದಲ್ಲೊಬ್ಬರು ಸಿಕ್ಕಿದ್ರು. ಇವ್ರದ್ದೊಂದು ಡೌಟ್ ಏನಿತ್ತು ಅಂದರೆ, ಟೌನರ್ ಅಪ್ಲಿಕೇಶನ್ನು ಆಟೋಗೂ ಇದೆಯಾ ಸರ್ ಅಂತ ಕೇಳಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ. ಎಷ್ಟೋ ಜನ ನೀವು ಡೌಟ್ಸ್ಗಳಿರ್ತೀರ, ಅಂದರೆ ಆಟೋದವ್ರಿಗೂ ಆಗುತ್ತಾ ಅಂತೇಳಿ. ಈ ಆಟೋದವ್ರು ಯಾಕೆ ಬಳಸಬೇಕು ಅನ್ನೋದನ್ನ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಒಂದು ಸಲ ಆಮೇಲೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಬಿಸ್ನೆಸ್ಸನ್ನು ನೀವು ಮಾಡಬೇಕು ಅಂದರೆ ಈ ಆಟೋನ ಬಳಸ್ಕೋಬೇಕಾಗತ್ತೆ. ಅಂದರೆ ಆ ಮೀಟ್ರ್ ಅಪ್ಲಿಕೇಶನ್ನ ಬಳಸ್ಕೋಬೇಕು. ಕೆಲವೊಂದು ಕಡೆ ನಿಮಗೆ ಕೆಲವೊಂದು ಸಲ ರೇಟ್ಗಳು ಕಿಲೋಮೀಟ್ರ್ ಎಲ್ಲ ಕಡಿಮೆ ಬರುತ್ತೆ ತಾನೆ, ಯಾವುದೋ ಒಂದು ಕೆಲವು ಅಪ್ಲಿಕೇಶನ್ಗಳಲ್ಲಿ. ಸೊ ಇದು ಒಂದು. ಆಮೇಲೆ ರೋಡಲ್ಲಿ ಬಾಡಿಗೆ ಹಾಕ್ಕೊಂಡು ಹೋಗ್ತಾ ಇರ್ತೀರಾ, ಮೀಟ್ರ್ ಹಾಕೊಂಡು ಕರ್ಕೊಂಡು ಹೋಗ್ತೀರಿ. ಆದರೆ ಅವ್ರು ದುಡ್ಡೇನೋ ಕೊಡ್ತಾರೆ ನಿಮಗೆ. ಕೆಲವರು ಫೋನ್ಪೇ ಮಾಡ್ಬೋದು, ಕೆಲವರು ಕ್ಯಾಶು ಕೊಡ್ಬೋದು. ಆದರೆ ನಿಮಗೆ ಇನ್ಕಮ್ ಪ್ರೂಫ್ ಸಿಗೋಲ್ಲ. ಆ ಇನ್ಕಮ್ ಪ್ರೂಫ್ಗೋಸ್ಕರ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು. ಈ ಆಟೋದವ್ರಿಗೆ ಯಾವ ರೀತಿ ರಿಜಿಸ್ಟರ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದೇ ಆಟೋ. ಇವ್ರಿಗೆ ನನ್ನ ಗಾಡಿನಲ್ಲಿ ಹೋಗ್ಬಿಟ್ಟು ಸೌಂಡು ಡಿಸ್ಟರ್ಬೆನ್ಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಗಾಡೀಲಿ ಹೋಗ್ಬಿಟ್ಟು ಇವ್ರನ್ನ ಕೂರಿಸ್ಕೊಂಡು ಅದನ್ನು ಅಪ್ಡೇಟ್ ಮಾಡ್ತೀನಿ. ಯಾವ ರೀತಿ ಅಪ್ಡೇಟ್ ಮಾಡ್ತೀನಿ ಅನ್ನೋ ನೀವು ಅದನ್ನು ಮಿಸ್ ಮಾಡ್ದಂತೆ ನೋಡಿ. ಸ್ನೇಹಿತರೆ ನೋಡಿ, ಆವಾಗಲೇ ಹೇಳ್ದಂಗೆ ಇವರು ಆಟೋ ಡ್ರೈವರು. ನಿಮ್ಮ ಹೆಸರೇನು ಸರ್? ಯುವರಾಜ್ ಅಂತ ಹೇಳ್ಬಿಟ್ಟು. ಇವರು ಆಟೋದು ಟೌನರಲ್ಲಿ ವರ್ಕ್ ಆಗುತ್ತಾ ಅಂತ ಕೇಳಿದರು. ಹಂಗಾಗಿ ನಿಮ್ಗಳಿಗೆ ಇವರು ಒಂದು ಆಟೋದು ರಿಜಿಸ್ಟರ್ ಮಾಡೋ ಥರ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಅದೇ ಥರ ನೀವು ಕೂಡ ನಿಮ್ಮ ಆಟೋನ ರಿಜಿಸ್ಟರ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲೇನು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆ ರೀತಿ ಟೌನರ್ ಅನ್ನೋ ಅಪ್ಲಿಕೇಶನ್ನ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿರಬೇಕು. ಮಾಡಿದ್ಮೇಲೆ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ತೊಗೊಬೇಕಿಲ್ಲಿ. ಕ್ರಿಯೇಟ್ ನ್ಯೂ ಅಂತ ತಗೊಂಡಾದ್ಮೇಲೆ ಇಲ್ಲೋಗಿ ಅವ್ರ ಹೆಸರು, ಫುಲ್ ನೇಮ್, ಅವ್ರ ಹೆಸರೇನಿರುತ್ತೆ ಅದನ್ನು ಇಲ್ಲಿ ಹಾಕಬೇಕು. ಇಲ್ಲಿ ಅವ್ರ ಮೊಬೈಲ್ ನಂಬರ್ ಹಾಕಬೇಕು. ಅದಾದಮೇಲೆ ಪಾಸ್ವರ್ಡು, ಅವ್ರು ಇಷ್ಟ ಬಂದಿದ್ದ ಪಾಸ್ವರ್ಡನ್ನು ಮಿನಿಮಮ್ಮು 4 ಹಾಕಬೇಕಾಗುತ್ತೆ. ಹಂಗಾಗಿ ಅವ್ರ ಕೈಲಿ ಕೇಳ್ಬಿಟ್ಟು ಅದನ್ನು ಹಾಕ್ಸ್ತೀನಿ. ಇಲ್ಲಿ ಮೇಲ್ ಐ ಡಿ ಇದ್ದರೆ ನೀವು ಹಾಕ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇನ್ನು ಲೊಕೇಶನ್ ಅಂತ ಬಂದಾಗ ಇಲ್ಲಿ ಕಂಟ್ರಿ ಅಂತ ಕೇಳುತ್ತೆ. ಈ ಕಂಟ್ರಿ ಜಾಗದಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಿ, ಸ್ಟೇಟ್ ಜಾಗದಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ಸಿಟಿ ಅಂತ ಕೇಳುತ್ತೆ, ಈಗ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ರೆಫರಲ್ ಕೋಡ್ ಇದೆ. ಈ ರೆಫರಲ್ ಕೋಡು ಅಲ್ಲಿ ಯಾವುದು ಆಗ್ತಾಯಿದ್ರು ಪರವಾಗಿಲ್ಲ, ಅದನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ರಿಜಿಸ್ಟರ್ ಅಂತ ಮಾಡಬೇಕು. ಫಸ್ಟ್ ಟೈಮು ಮಾಡೋವಂಥವ್ರು. ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಸೈನ್ ಇನ್ ಮಾಡಬೇಕಾಗತ್ತೆ. ಈಗ ಇವ್ರದ್ದು ಇನ್ನೂ ಹೊಸದಾಗಿ ಇನ್ನೂ ರಿಜಿಸ್ಟರ್ ಮಾಡಿರಲಿಲ್ಲ, ಹಂಗಾಗಿ ಅದನ್ನು ಮಾಡಿಕೊಟ್ಟಿದ್ದೀನಿ. ನಿಮ್ಮ ಹೆಸರು ಹೇಳಿ ಸರ್. ಹಂಗೆ ಯುವರಾಜ್ ಎಮ್ ಅಲ್ವಾ? YUVRAJ ಎಮ್ಮ. ಓಕೆ. ನಿಮ್ಮ ಮೊಬೈಲ್ ನಂಬರು? 88 ಹಾಂ 6 111 76 86. ಓಕೆ. ಈಗ ಪಾಸ್ವರ್ಡು ನಿಮ್ಮ ಇಷ್ಟ ಬಂದಿದ್ದನ್ನ 4 ನಂಬರ್ ಹಾಕ್ಬೋದು. ಯಾವ ನಂಬರ್ ಹಾಕಬೇಕು? 6490 6